ಸಂಬಂಧನೂ ಪಟ್ಟಿಲ್ಲ. ತಾವು ಹೇಳ್ದಂಗೆ ಬಂದಿತ್ತು, ಈ ಸಬ್ಜೆಕ್ಟ್ ಬಗ್ಗೆ ಬಂದಾಗ ನಮ್ಮ ಕೃಷ್ಣ ಬೈರೇಗೌಡರು ಏನು ಸ್ಟ್ಯಾಂಡ್ ಹಿಂದೆ ಏನು ಹೇಳಿದ್ರು, ಈಸ್ ಆಲ್ಸೋ ಆನ್ ದಿ ಸೇಮ್ ಸ್ಟ್ಯಾಂಡ್. ಗೌರ್ಮೆಂಟ್ ಕೂಡ ಅದಕ್ಕೆ ಸಮ್ಮತಿಯಾಗಿ ಚೀಫ್ ಮಿನಿಸ್ಟರ್ ಕೂಡ ಅದಕ್ಕೆ ಒಪ್ಪಿದ್ದಾರೆ. ಈಗ ನಾವು ಅದ್ರ ಬಗ್ಗೆ ಸದ್ಯಕ್ಕೆ ಯಾವ ವಿಚಾರ ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಕಾಂಪ್ಲೆಕ್ಸ್ ಮುಗಿತು, ಇನ್ನೊಂದು ಎರಡೇ ಸಬ್ಜೆಕ್ಟ್ ಅಷ್ಟೇ ಮುಗ್ದೋಯ್ತು. ಮೇಜರ್ ಇರೋದೆಲ್ಲ ಮುಗ್ದಿದ್ದು ಅಧ್ಯಕ್ಷ. ಇನ್ನೂ ನಡೆಸಬೇಕಲ್ಲ, ನಾಳೆ ಗುರುವಾರದ ಬಿಲ್ ಇದು ಈಗ ಜನ ಏನಾಗಿದ್ದಾರೆ, ಈ ಜಕ್ಕೂರು ಏರೋಡ್ರಮ್ ಉಳಿಸಿ ಅನ್ನುವಂತ ಒಂದು ಅಭಿಯಾನ ಇದೆ ಈ ಬೆಂಗಳೂರು. ನಾನು ಅದಕ್ಕೆ ಹೇಳಿದೆ ನಿಮ್ಗೆ, ಬೆಂಗಳೂರು ಒಂದು ಇಡೀ ರಾಜ್ಯದ ಎಂಜಿನ್ ಇದ್ದಂಗೆ, ಇದು ಹಣ ಕೊಡೋ ಎಂಜಿನ್ ಇದ್ದಂಗೆ. ಇಲ್ಲಿ ಬದುಕುವಂತ ಜನಕ್ಕೂ ಇಲ್ಲಿರೋ MLAಗಳೆಲ್ಲರದು ಮನೆ ಇದೆ ಇಲ್ಲೇ, ಎಲ್ಲ ಇಲ್ಲೇ ಇರೋದು. ಅದಕ್ಕೆ ಅವ್ರಿಗೂ ಇಂಪಾರ್ಟೆಂಟ್, ಎಲ್ಲರಿಗೂ ಕೂಡ ಇಂಪಾರ್ಟೆಂಟ್. ಬೆಂಗಳೂರು ಉಳಿದ್ರೆ ಎಲ್ಲರೂ ಉಳಿತಾರೆ. ಅದಕ್ಕೋಸ್ಕರ ಈಗ ಒಂದು ಅಭಿಯಾನ ಶುರುವಾಗಿದೆ, ಜಕ್ಕೂರು ಏರೋಡ್ರಮ್ ಉಳಿಸಿ ಅಂತೇಳಿ. ಈಗ ಇವರು ನಮ್ಮ AT ರಾಮಸ್ವಾಮಿ ಜಮೀನುಗಳು ಉಳಿಸ್ಬೇಕು ಅಂತ AT ರಾಮಸ್ವಾಮಿ ಅವರು ಕೂಡ ಹೋರಾಟ ಮಾಡಿದ್ದಾರೆ. ಅವರು ಕೂಡ ಇದಕ್ಕೆ ಹೇಳಿದ್ದಾರೆ, ಪಾರಂಪರಿಕ ತಾಣವಾಗಿ ಉಳಿಸಿಕೊಳ್ಳಬೇಕು, ಪರಿಸರವನ್ನು ರಕ್ಷಿಸಿಕೊಳ್ಳಬೇಕೆಂಬ ದೃಷ್ಟಿಯಿಂದ ಸರ್ಕಾರ ಆಲೋಚಿಸಬೇಕು. ಬೃಹತ್ ಕಟ್ಟಡಗಳು ನಿರ್ಮಿಸಲು ಕ್ರೀಡಾ ಸಂಕೀರ್ಣಗಳಿಗೆ ಬೇರೆ ಕಡೆ ಅವಕಾಶ ಮಾಡಿಕೊಡಬಹುದು, ಆದರೆ ಇಂತಹ ಐತಿಹಾಸಿಕ ಸ್ಥಳವನ್ನು ಕಟ್ಟಡಗಳಾಗಿ ಬಲಿ ಕೊಡಬಾರದು ಎಂದು ಪರಿಸರಕ್ಕಾಗಿ ನಾನು ಈ ಸಂಘಟನೆಯ ಅಧ್ಯಕ್ಷರಾಗಿ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಗಿರ್ವಿ ಇಡಬಾರದು ಅಂತ ಕ್ಯಾಪ್ಟನ್ ಗೋಪಿನಾಥ್ ಹೇಳಿದ್ದಾರೆ. ಈ ತರ ಬಹಳಷ್ಟು ಜನ ಯಾರ್ಯಾರು ಬೆಂಗಳೂರನ್ನ ಪ್ರೀತಿಸುವಂತವರು ಕೂಡ ಎಲ್ಲರೂ ಕೂಡ ಹೇಳಿದ್ದಾರೆ. ಅದರಿಂದ ಅಧ್ಯಕ್ಷರೇ, ನಾನು ಈ ಜಕ್ಕೂರು ಏರೋಡ್ರಮ್ ಏನು ಒಂದು ಐತಿಹಾಸಿಕ ಇದಿದೆ, ಇದನ್ನು ಯಾವುದೇ ಕಾರಣಕ್ಕೂ ರಿಯಲ್ ಎಸ್ಟೇಟ್ ಮಾಫಿಯಾಗಳ ಕೈಗೆ ಹೋಗಬಾರ್ದು.